ವಿಜಯಪುರದಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ಮರ್ಡರ್ ಆಗಿದೆ. ಥಾರ್ಗೆ ಟಿಪ್ಪರನ್ನ ಡಿಕ್ಕಿ ಹೊಡೆಸಿ ನಂತರ ಗುಂಡು ಹಾರಿಸಿ ಕೊಲೆ ಮಾಡಲಾಗಿದೆ. ಬರೀ ಥಾರ್ನಿಂದ ಟಿಪ್ಪರ್ಗೆ ಡಿಕ್ಕಿ ಹೊಡೆಸಿ ಗುಂಡು ಹೊಡೆದಿದ್ದು ಮಾತ್ರವಲ್ಲ, ಕಲ್ಲನ್ನ ಎತ್ತು ಹಾಕಿ ಭೀಕರವಾಗಿ ಇಲ್ಲಿ ಮರ್ಡರ್ ಮಾಡಲಾಗಿದೆ. 6 ಸುತ್ತು ಗುಂಡು ಹಾರಿಸಿ ಕಲ್ಲನ್ನ ಎತ್ತು ಹಾಕಿ ಹತ್ಯೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಎಂಬಾತನನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ವಿಜಯಪುರ ಹೊರಭಾಗದ ಅಲಿಯಾಬಾದ್ನಲ್ಲಿ ಆಗಿರುವಂತಹ ಕೃತ್ಯ ಇದು. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ರಾಜು ಅವರನ್ನು ಕಳ್ಕೊಂಡಂತಹ ಕುಟುಂಬಸ್ಥರ ಆಕ್ರಂದನ, ಮತ್ತೊಂದು ಕಡೆ ಥಾರ್ಗೆ ಟಿಪ್ಪರ್ ಡಿಕ್ಕಿ ಹೊಡೆಸಿದ ಪರಿಣಾಮ ಥಾರ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ರಾಜು ಅವರ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಿ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್, ಯಾವಾಗ ಆದಂತಹ ಘಟನೆ ಇದು, ಏನಕ್ಕೆ ಮರ್ಡರ್ ಆಗಿದ್ದು ಅಂತ? ಮಧುಶ್ರೀ, ಏನು ಅಪರಾಧ ಲೋಕದ ಕುಖ್ಯಾತಿಗೆ ಪಾತ್ರವಾದ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬಂದಿದೆ. ವಿಜಯಪುರ ತಾಲೂಕಿನ ಅಲಿಯಾಬಾದ್ ಬಳಿ ಕೈಗಾರಿಕಾ ಪ್ರದೇಶದ ಬಳಿ ಏನು ಥಾರ್ ಕಾರಿನಲ್ಲಿ ಪ್ರಯಾಣ ಮಾಡತಕ್ಕಂತ ರಾಜು ಖರೆ ಎಂಬುವರ ಮೇಲೆ ಈಗ ಗುಂಡು ಹಾರಿಸಿ ಹತ್ಯೆ ಮಾಡಿದೆ. ಒಂದು ರೀತಿಯ ಸಿನಿಮೀಯ ಸ್ಟೈಲ್ ನಲ್ಲಿ ಇದನ್ನ ಹತ್ಯೆ ಮಾಡಲಾಗಿದೆ ಅನ್ಬೋದು. ಯಾಕಂದ್ರೆ ಕಂಗ್ರೂನ ತಾಂಡಾದಿಂದ ಬರ್ತಕ್ಕಂತ ಒಂದು ದೊಡ್ಡ ಏನಿದೆ ಅಲ್ಲಿಂದ ಥಾರ್ ಕಾರ್ನಲ್ಲಿ ರಾಜು ಖರೆ ಎಂಬ ವ್ಯಕ್ತಿ ಬರ್ತಾ ಇದ್ದ. ಇವತ್ತು ಈತ ಅಲಿಯಾಬಾದ್ನ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದ. ಸದ್ಯ ಈತನ ಪತ್ನಿ ಈಗ ಗ್ರಾಮ ಸದಸ್ಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈತ ಅಲ್ಲಿಂದ ಬರ್ತಿರುವಾಗ ಎದುರಿಂದ ಬರ್ತಿರುವ KA138748 ನಂಬರಿನ ಟಿಪ್ಪರ್ ಇಂದ ಆತನ ಕಾರಿಗೆ ಪದರ ಗುದ್ದಿಸಲಾಗ್ತದೆ. ಆಗ ತೀವ್ರವಾಗಿ ಜಗಗೊಂಡ ಕಾರಿನಲ್ಲಿ ರಾಜು ಸಿಕ್ಕಾಕೊಳ್ತಾರೆ. ನಂತರ ಕಾರಿನ ಬಾಗಿಲನ್ನು ತೆಗೆದು ಆತನ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗ್ತಾರೆ. ಕಾರಿನ ಬಾಗಿಲು ಬಾರದ ಕಾರಣ ದೊಡ್ಡದಾದ ಕಲ್ಲನ್ನು ಎತ್ತಿ ಕಾರಿನ ಡೋರ್ಗಳಿಗೆ ಹೊಡೆದು ನಂತರ ಕಾರಿನ ಬಾಗಿಲನ್ನು ತೆಗಿತಾರೆ. ತೀವ್ರವಾಗಿ ಗಾಯಗೊಂಡಿದ್ದ ರಾಜುನ ತಲೆಗೆ ಮತ್ತು ಕುತ್ತಿಗೆ ಮತ್ತು ದೇಹದ ಭಾಗದಲ್ಲಿ ಸುಮಾರು 6 ಸುತ್ತುಗಳ ಫೈರಿಂಗ್ ಅನ್ನ ಮಾಡಿದ್ದಾರೆ. ಸದ್ಯ ಸ್ಥಳಕ್ಕೆ SP ಲಕ್ಷ್ಮಣ್ ನಿಂಬರ್ಗಿ ಸೇರಿದಂತೆ ಇನ್ನಿತರ ಹಿರಿಯ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಾಥಮಿಕ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೋಕೋ ಟೀಮ್ ಕೂಡ ಇಲ್ಲಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದು ಒಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಒಂದು ವೈಯಕ್ತಿಕ ದ್ವೇಷ ಮತ್ತು ಆಸ್ತಿ ವಿವಾದ ಹಿನ್ನೆಲೆ ಅಂತ ಕಂಡು ಬರ್ತಾ ಇದೆ. ಯಾರು ಈ ರೀತಿ ಕೃತ್ಯವನ್ನ ಮಾಡಿದ್ದಾರೆ ಎಂಬುದು ನಿಖರವಾಗಿ ಗೊತ್ತಿಲ್ಲ. ಸ್ಥಳದಲ್ಲಿ ಇದ್ದಂತಹ ಕುಟುಂಬ ಸದಸ್ಯರು ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಪೂರ್ಣ ಪೊಲೀಸ್ ತನಿಖೆ ಬಳಿಕವಷ್ಟೇ ಈ ಘಟನೆಗೆ ನಿಖರ ಕಾರಣ ತಿಳಿದು ಬರುತ್ತೆ ಎಂಬುದು ಶ್ರೀ. ಧನ್ಯವಾದ ಅಶೋಕ್, ತಮ್ಮ ಮಾಹಿತಿಗಾಗಿ.